ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾವು ತುಂಗಭದ್ರಾ ಜಲಾಶಯ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ರೈತರು. ಈಗ ನಾವೆಲ್ಲ ತುಂಗಭದ್ರಾ ಜಲಾಶಯದ ಕೆಳಮಟ್ಟದ ಕಾಲುವೆ ಅಂದ್ರೆ LLC ಕಾಲುವೆ, ಇದು ಆಂಧ್ರ ಕರ್ನಾಟಕದ ಜಂಟಿ ಕಾಲುವೆ. ಈ ಕಾಲುವೆ ಇವತ್ತು 140 DP 145 ಕಿಲೋಮೀಟರ್ ಅಲ್ಲ ಇದೀವಿ. ಅಂದ್ರೆ ಇಲ್ಲಿ ರೈತರ ಪರಿಸ್ಥಿತಿ ಏನಾಗಿದೆ, ಇವತ್ತು ಆಂಧ್ರ ಕರ್ನಾಟಕ ಜಂಟಿಯಾಗಿ ನಿರ್ಮಾಣ ಆಗಿರ್ತಕ್ಕಂಥ ಇದು ಇದರದ ಕಾಲುವೆ. ಅವತ್ತು ಕರ್ನಾಟಕಕ್ಕೆ 650 ಕ್ಯೂಸಸ್, ಆಂಧ್ರಕ್ಕೆ 850 ಕ್ಯೂಸಸ್, ಆಪರೇಷನ್ ಲಾಸ್ ಒಂದು 300, ಟೋಟಲ್ 1800 ಕ್ಯೂಸಸ್ಗೆ ಅಂತಂದೇಳಿ ಇವತ್ತಿನ ಅವತ್ತು 1953ರಲ್ಲಿ ಕೆನಾಲ್ ನಿರ್ಮಾಣ ಮಾಡ್ಯಾರ. ಆದರೆ ಇಲ್ಲಿವರೆಗೆ ಕೂಡ ನಾವು ಅಣ್ಣ ತಮ್ಮಂದಿರಂತೆ ಆಂಧ್ರ ಕರ್ನಾಟಕದವರು ಜಂಟಿಯಾಗಿ ನೀರು ಪಡೆದು ಕೃಷಿಗಾಗಿ ಎಲ್ಲರೂ ಕೂಡ ಡಿಪಿಗಳಿಗೆ ಏರ್ತಾ ಇದ್ವು. ಆದರೆ ಈಗ ಆಂಧ್ರದವ್ರು ನೀರು ತಾಂಡಿಲ್ಲ ಕೃಷಿಗಾಗಿ. ನಾವು ಕೇವಲ ಕರ್ನಾಟಕದವ್ರು 650 ಕ್ಯೂಸಸ್ ತಾಂಡಿವಿ, ಒಂದು ಡಿಪಿಗೆ ಏರಿದ್ರು, ಒಂದು ಡಿಪಿ ನೀರು ಏರ್ಬಲ್ವು. ಇವತ್ತು ಎರಡೇ ಬರೇ ಇನ್ನ ಕೆಳಗೆ ನೆಲ ಕಾಣಂಗಿದ್ದು. ಈಗ ಅಲ್ಲಿ ಆಂಧ್ರ ಬಾರ್ಡರ್ ಏನೈತೆ 155 ಕಿಲೋಮೀಟರ್ನಲ್ಲಿ ನಮ್ಮ ರೈತರೆಲ್ಲರೂ ಅಡ್ಡಾಕ್ಯಂಡಾರೆ. ಸಿಂಧವಾಳ ತಕ ಅಡ್ಡಾಕಿರೋದಕ್ಕೆ ಸ್ವಲ್ಪ ಎದುರೊತ್ತಿನ ಇಷ್ಟೊಂದು ಬರ್ತಾಯಿದ್ದಾವೆ. ಅಂದರೆ ಇಲ್ಲಿ 1000 ಎಕರೆ ಭೂಮಿಗಳಿಗೆ ನೀರು ಕೊಟ್ಟಿರಿ, ಒಂದು 100 ಎಕರೆ ಕೂಡ ನೀರು ಆಗ್ಲಾರ್ದಂಥ ಪರಿಸ್ಥಿತಿ ಬಂದರೆ ರೈತರ ಪರಿಸ್ಥಿತಿಗಳು ಇವತ್ತು ಕಣ್ಣೀರಿಡ್ತಕ್ಕಂಥ ಪರಿಸ್ಥಿತಿ ಐತೆ. ಆತ್ಮಹತ್ಯೆ ಮಾಡ್ಕೊಂಬಕ್ಕೆ ಇವತ್ತು ರೆಡಿ ಆಗ್ಯಾರ. ಅಂದ್ರೆ ಹಂಗ ನಾವ್ ಎಲ್ಲರಿಗೂ ವಿನಂತಿ ಮಾಡೋದೇನಂದ್ರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ, ಆಂಧ್ರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಜೊತೆ ಮಾತನಾಡಿ ದಯವಿಟ್ಟು ಅವರು ಕೂಡ ಕೃಷಿಗೆ ನಮ್ಮ ಪಾಲಿನ ಪ್ರಕಾರ ನೀರು ಪಡಿಬೇಕು, ಇಲ್ಲ ಕರ್ನಾಟಕ ತಕ್ಷಣನೇ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಕಾಲುವೆ ಫುಲ್ ನೀರು ಆಂಧ್ರ ಕರ್ನಾಟಕ ನೀರು ಬಿಟ್ರೆ ನಮಗೆ ನೀರು ಅನುಕೂಲ ಆಗುತ್ತೆ. ಬರ್ದನಹಳ್ಳಿ ಅಡ್ಡ ಹಾಕೋದು, ಗೋನಾಡ್ತಾಗ ಅಡ್ಡ ಹಾಕೋದು, ಯರಗುಡ್ತಾಗ ಅಡ್ಡ ಹಾಕೋದು, ಅಡ್ಡ ಹಾಕಿದ್ರೆ ನಮ್ಗೆ ಒಂದು ಚುಕ್ಕೆ ನೀರು ಕೂಡ ಬರೋದಲ್ಲ. ಮ್ಯಾಲಿದ್ದ ಅದು ಏನು 1100 ಕ್ಯೂಸೆಸ್ ಏನು ನೀರಿದೆ ಆ ನೀರು ಬಿಟ್ಟರೆ ಮಾತ್ರ ನಮಗೆ ಇಲ್ಲಿ ಆಂಧ್ರ ಬಾರ್ಡರ್ ಲಾಸ್ಟಿಗಿದ್ದೀವಿ ನೀರು ತಲುಪ್ತತೆ. ಇಲ್ಲಿ ನಮಗೆ ನೀರೇ ತಲುಪೋದಲ್ಲ, ಅಸಲು ಕುಡಿಯೋಕೆ ಕೂಡ ನೀರು ಬರ್ತಾ ಇಲ್ಲ. ಇಲ್ಲಿಗೆ 15 ದಿವಸಕ್ಕೆ ಮಕ್ಕಂತಿದ್ದೀವಿ, 1 ಎಕರೆ ಕೂಡ ನಮಗೆ ಹೊಲ ಕಲ್ತೇ ಇಲ್ಲ. ಅದಕ್ಕೆ ಆದಷ್ಟು ಬೇಗ ನಮಗೆ 1100 ಕ್ಯೂಸೆಸ್ ನೀರು ಇಲ್ಲಿಗೆ ತಲುಪಿಸ್ಬೇಕಂತ ಕೇಳ್ಕೊಳ್ತಿದ್ದೀವಿ. ನೀರು ಬರ್ತಲ್ಲ, ಈಗ ನೀರೇನು ಬರ್ತಲ್ಲ ಡಿಪಿಗೆ? ನೀರೇನು ಬರ್ತಾ ಇಲ್ಲ. ಡಿಪಿಗೆ ಇವತ್ತು ಸ್ವಲ್ಪ ಏರಿದ್ದೇವೆ ಅಷ್ಟೇ. ಡಿಪಿಗೆ ಅಸಲು ಡಿಪಿಗೆ ಎಕ್ತಾ ಇಲ್ಲ, ಏನು ಆಗ್ತಾ ಇಲ್ಲ ಕೆಲಸ. ಸುಮ್ಮನೆ ಮೇಲೆ ಅಡ್ಡಕ್ಕೆ ಅಂತ ಬಂದ್ರೆ ನಾವು ಕೆಳಗಿರೋರು ಏನು ಮಾಡ್ಬೇಕು? ಇವಾಗ ಅಲ್ಲಿ ಅಡ್ಡ ಹಾಕಿದ್ದಕ್ಕೆ ಸ್ವಲ್ಪ ಅಲ್ಲಿ ಲಾಸ್ಟ್ ನಮ್ಮ ಆಂಧ್ರ ಬಾರ್ಡಲ್ಲಿ ಅಡ್ಡ ಹಾಕಿದ್ದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಬಂದಿದ್ದಾವೆ. ಇಲ್ಲಿ ನಮಗೆ ನೀರೇನೇ ಇಲ್ಲ. ಡ್ಯಾಮ್ 91 TMC ಡ್ಯಾಮ್ನಲ್ಲಿ ನೀರಿದ್ರು ಕೂಡ ನಮಗೆ ಈ ಪರಿಸ್ಥಿತಿ ಇದೆ. ಈ MLA MP ಗಳು ಇವ್ರು ಏನು ಮಾಡ್ತಿದ್ದಾರೆ? ನಮ್ಮ ಪರಿಸ್ಥಿತಿ ಯಾರು ಕೇಳೋರು ಇದ್ರ ಪರಿಸ್ಥಿತಿ? ಅದಕ್ಕೋಸ್ಕರ ನಾವು ಹಗಲು ಧರಣಿ ಮಾಡೋಕೆ ತಯಾರಿದ್ದೀವಿ. ನಾಳೆ ಬಳ್ಳಾರಿಯಲ್ಲಿ ಕೂಡ ಎಲ್ಲ ರೈತ ಸಂಘದವ್ರ ಕಲಿತು ಸ್ಟ್ರೈಕ್ ಮಾಡೋಕಂತ ಅಂದ್ಕೊಂಡಿದ್ದೀವಿ. ನಿಮ್ದು ಯಾವ DP ಬರುತ್ತೆ ಸರ್? ಇದು 41 DPಗೆ ನೀರೆತ್ತಿ ತಿಂಗಳಾಗಿದೆ. ಇವತ್ತು ಸ್ವಲ್ಪ ನೀರು ಏರಿದ್ದಾವೆ, ಅಸಲು ನಮಗೆ ನೀರೇನೇ ಬರ್ತಾ ಇಲ್ಲ ಇಲ್ಲಿಗೆ. ನಿಮ್ಮ ಹೆಸರು? ಪಾಂಡುರಂಗರೆಡ್ಡಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.